ಹೇಳಿ ನಿಮ್ಗೆ ಕಾಯಿಸ್ಬಿಟ್ಟಿದೀವಿ. ನಮ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳಂತ ತೋಟಗಾರಿಕಾ ಇಲಾಖೆ ಕಿರಣ್ ಸರ್ ಬರ್ಬೇಕು. ಆಲ್ರೆಡಿ ಅವರು ಮೈಸೂರಿಂದ ಮಂಡ್ಯ ಬಂದು ಮಂಡ್ಯದಿಂದ ಇಲ್ಲಿ ಗಾಡಿ ಬರ್ತಿದಾರಂತೆ. ಆಲ್ರೆಡಿ ನಾನು ಫೋನ್ ಮಾಡಿದಾಗ VC ಫಾರಂ ಹತ್ರ ಇದ್ದೀನಿ ಮೇಡಮ್, ಒಂದು 10 ನಿಮಿಷ ಬರ್ತೀನಿ. ಶಿಕ್ಷಣ ಅತ್ಯಂತ ಮುಖ್ಯವಾದ ಅಂಗ, ಅದು ನಮ್ಮ ಚಿಂತನೆಗೆ ಹೆಚ್ಚಿನ ಬೆಲೆಯನ್ನ ಕೊಡುತ್ತೆ ಅಂತ ಹೇಳ್ತಾ 2025-26ನೇ ಸಾಲಿನಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಕರ್ನಾಟಕ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ಈ ಪೋಷಕರ ಸಭೆಯನ್ನ ಆಯೋಜಿಸಲಾಗಿದೆ. ಈ ಪೋಷಕರ ಸಭೆಗೆ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, STMC ಅಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲಾ ಪೋಷಕ ವರ್ಗದವರು ಹಾಗೂ ನಮ್ಮ ನೆಚ್ಚಿನ ಮಕ್ಕಳು ಎಲ್ರಿಗೂ ಕೂಡ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಿಮ್ಮ ಶಾಲೆಯಲ್ಲಿ ನಾವು 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನ ಆಯೋಜಿಸಲಾಗಿದೆ. ಇದು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ಈ ಸಭೆಯನ್ನ ಆಯೋಜಿಸಿರೋದು. ಈ ಶಾಲೆಯಲ್ಲಿ ಏನು ಸರ್ಕಾರದಿಂದ ಬಂದಂತಹ ಅನುದಾನ ಸಮರ್ಪಕವಾಗಿದೆಯಾ, ಜೊತೆಗೆ ಯೋಜನೆಯ ಬಗ್ಗೆ ಎಲ್ಲಾ ಪೋಷಕರ ಅರಿವಿದೆಯಾ, ಜೊತೆಗೆ ಮಕ್ಕಳಿಗೂ ಕೂಡ ಈ ಯೋಜನೆಯ ಬಗ್ಗೆ ಒಂದು ಅಭಿಪ್ರಾಯ ಹೇಗಿದೆ, ಮತ್ತೆ ಶಾಲೆಯ ಮೂಲಭೂತ ಸೌಕರ್ಯಗಳು ಹಾಗೂ ಈ ಶಾಲಾ ವಾತಾವರಣ, ಮಕ್ಕಳ ಕಲಿಕಾ ಸಾಮರ್ಥ್ಯ ಹೇಗಿದೆ ಅನ್ನೋದನ್ನ ನಾವು ವರದಿಯನ್ನ ತಯಾರು ಮಾಡಿ ಒಂದು ಶಿಕ್ಷಣ ಇಲಾಖೆ ಹಾಗೂ ಒಂದು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ವರದಿಯನ್ನ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ನಮಗೆ 2 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳನ್ನ ಕೊಟ್ಟಿದ್ದಾರೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 2 ಶಾಲೆಗಳನ್ನ ರಾಜ್ಯದಲ್ಲಿ ಆಯ್ಕೆ ಮಾಡ್ಕೊಂಡಿರೋದು. ಅದು ಮೊದಲನೇ ಶಾಲೆ ನಿಮ್ಮ ಡಿ ಮಲ್ಲಿಗೆರೆ ಶಾಲೆ, 2ನೇದು ಹಾಡ್ಯ ಶಾಲೆಯಲ್ಲೂ ಕೂಡ ನಡೀತಾ ಇದೆ. ಅದು ನಾಳೆ ಪೋಷಕರ ಸಭೆ ಇದೆ. ಇವತ್ತಿಗೆ ಅದು 3ನೇ ದಿನ ಪ್ರಕ್ರಿಯೆ ಮುಕ್ತಾಯಗೊಂಡು ನಾಳೆ ಇದೆ. ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 2 ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಸೋಷಿಯಲ್ ಆಡಿಟ್ ಅನ್ನ ಮಾಡ್ತಾ ಇದೀವಿ. ಈ ಸೋಷಿಯಲ್ ಆಡಿಟ್ ಏನಪ್ಪಾ ಅಂದ್ರೆ, ನೇರವಾಗಿ ಈ ಸೋಷಿಯಲ್ ಆಡಿಟ್ ಬಗ್ಗೆ ಏನು ವಿಶೇಷ ಅಂತಂದ್ರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ನಿಮ್ಮ ಶಾಲೆಗೆ ಬಂದಂತ ಅನುದಾನ ಆಲ್ರೆಡಿ ಆಡಿಟ್ ಮಾಡಿ ವರದಿಯನ್ನ ಕೂಡ ಟೀಚರ್ಸ್ಗೆ ಸಲ್ಲಿಸಿದ್ದಾರೆ, ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೆ ಏನೇನು ಅನುದಾನ ಬಂದಿತ್ತು, ಯಾವ್ಯಾವ್ದಕ್ಕೆ ಏನಾದ್ರು ಖರ್ಚಾಗಿತ್ತು ಅನ್ನೋದು ಏನಾದ್ರು ನಿಮ್ಗೆ ಏನಾದ್ರು ಮಾಹಿತಿ ಉಂಟಾ? ಪೋಷಕರಿಗೆ ಶಾಲೆಗೆ ಯಾವ್ಯಾವ್ದು ಅನುದಾನ ಬರುತ್ತೆ, ಯಾವ್ಯಾವ್ದು ಖರ್ಚು ಮಾಡ್ತಾರೆ, ಅದು ಎಷ್ಟೆಷ್ಟು ಬಂದಿದೆ ಅನ್ನೋದು ಮಾಹಿತಿ ಉಂಟಿದೆಯಾ? ಆಲ್ರೆಡಿ ಇದು ಆಡಿಟ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಸಾರ್ವಜನಿಕ ಸಭೆಗಳನ್ನ ಕರೆದು ಆ ಮಾಹಿತಿಯನ್ನ ಎಲ್ರಿಗೂ ತಿಳಿಸ್ತಕ್ಕಂಥದ್ದು ನಮ್ದು ಸೋಷಿಯಲ್ ಆಡಿಟ್ ಪ್ರೊಸೆಸ್ ಪ್ರಕ್ರಿಯೆ ಆಗಿರುತ್ತೆ. ಇದು ಪಾರದರ್ಶಕತೆಯಿಂದ ಇರಬೇಕು, ಜನರ ಸಹಭಾಗಿತ್ವದಿಂದ ಯೋಜನೆ ಅನುಷ್ಠಾನ ಆಗಿರ್ಬೇಕು, ಇದರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿರ್ಬೇಕು ಅನ್ನೋದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಸಮಗ್ರ ಶಿಕ್ಷಣ ಯೋಜನೆಯ ಒಂದು ನಿರೀಕ್ಷೆ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ, ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು ಹಾಗೂ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಶಾಲಾ ಶಿಕ್ಷಣಕ್ಕೆ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು. ಎಲ್ಲರೂ ಒಂದೇ, ಎಲ್ಲ ಮಕ್ಕಳಿಗೂ ಸಮಾನವಾದಂತ ಒಂದು ಶಿಕ್ಷಣವನ್ನು ಒದಗಿಸಬೇಕು. ಅದರಲ್ಲಿ ಭೇದ ಭಾವ ಇರ್ಬೋದು, ಕ್ಯಾಟಗರಿ ವೈಸ್ ಇರಬಾರ್ದು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಎಲ್ಲಾ ಶಾಲೆಯಲ್ಲಿ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಸಮಾನತೆ ಮತ್ತು ಸೇರ್ಪಡೆಯನ್ನ ಮಾಡ್ತಕ್ಕಂಥದ್ದು, ಮತ್ತೆ ಶಿಕ್ಷಣದ ಔದ್ಯೋಗೀಕರಣವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು, ಮತ್ತೆ ಶಿಕ್ಷಕರ ತರಬೇತಿಯನ್ನ ಮಾಡ್ತಕ್ಕಂಥದ್ದು. ಉಚಿತ ಶಿಕ್ಷಣ ಕಡ್ಡಾಯ RTI ಕಾಯ್ದೆ ಪ್ರಕಾರ 2009ರಲ್ಲೇ ಈ ಕಾಯ್ದೆ ಅನುಷ್ಠಾನ ಆಗಿತ್ತು. ಪ್ರೀ ನರ್ಸರಿಯಿಂದ ಮತ್ತೆ 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಕಡ್ಡಾಯ ಅಂತೇಳಿ ಕಾಯ್ದೆ ಮುಖಾಂತರ ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥ ಮಕ್ಕಳು, ಡ್ರಾಪ್ ಔಟ್ ಮಕ್ಕಳಾಗಿರ್ಬೋದು, ಶಾಲೆಗೆ ಬರ್ದನೆ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಉದಾಹರಣೆಗೆ ಅಲೆಮಾರಿ ಜನಾಂಗದವರು, ಬುಡಕಟ್ಟು ಜನಾಂಗದವರು, ಆದಿವಾಸಿಗಳು, ಆ ತರ ಮಕ್ಕಳು ಕೂಡ ಶಾಲೆಗೆ ಅವರಿಗೂ ಕೂಡ ಉಚಿತ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ಸರ್ಕಾರದ ಒಂದು ಆಕ್ಟ್ ಆಗಿರುತ್ತೆ. ಅದರಂತೆ ನಾವು ಶಾಲೆಗಳಲ್ಲಿ ಆ ತರ ಏನಾದ್ರೂ ವಾತಾವರಣಗಳು ಮಕ್ಕಳು ಕಂಡು ಬಂದ್ರೆ ಅದನ್ನು ಕೂಡ ನಾವು ವರದಿಯನ್ನ ಮಾಡ್ತೀವಿ. ಜೊತೆಗೆ ಶಿಕ್ಷಕರನ್ನು ಕೇಳ್ತೀವಿ, ಹೊರಗಡೆ ಸಾರ್ವಜನಿಕರನ್ನ ಕೇಳ್ತೀವಿ, ಜೊತೆಗೆ ಪೋಷಕರ ಮನೆ ಭೇಟಿಯನ್ನ ಮಾಡಿದೀವಲ್ವಾ. 14 ಮನೆಗಳಿಗೂ ಕೂಡ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು 1-2 ದಿನ ಹರೀಶ್ ಮತ್ತೆ ರಕ್ಷಿತಾ ಅಂತ ಬಂದಿದ್ದಾರೆ. ಮಧ್ಯಾಹ್ನದ ಬಿಸಿ ಊಟ ಹೇಗಿತ್ತು, ನಿಮ್ಮ ಮಕ್ಳು ಹೇಗೆ ಓದ್ತಿದ್ದಾರೆ, ಇಬ್ರು ಶಾಲೆಗೆ ಬರ್ತಾ ಇದ್ದಾರಾ, ಅಬ್ಸೆಂಟ್ ಆಗ್ತಿದಾರಾ ಅನ್ನೋ ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕಿ ನಾವು ನಿಮ್ ಮುಂದೆ ಮಂಡನೆ ಮಾಡ್ತಾ ಇದೀವಿ. ಯಾಕಂದ್ರೆ ನಾನು ಮೊದಲೇ ಒಂದು ಪ್ರಶ್ನೆ ಕೇಳಿದೆ, ನಿಮ್ ಶಾಲೆಗೆ ಏನೇನು ಅನುದಾನ ಬಂದಿತ್ತು, ಎಷ್ಟು ಖರ್ಚಾಗಿತ್ತು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ. ಹಾಗಾಗಿ ನಾವು ಮಾಹಿತಿ ಪ್ರಚಾರಕ್ಕೋಸ್ಕರನೇ ಈ ಸೋಷಿಯಲ್ ಆಡಿಟ್ ಅನ್ನ ಸಾರ್ವಜನಿಕ ಸಭೆಯಲ್ಲಿ ಕರೆದು ಮಾಡ್ತಾ ಇರೋದು. ಈಗ ಇಲಾಖೆಯಲ್ಲಿ ಮಾಡಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ನಿಮಗೆ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಆಡಿಟ್ ಅನ್ನ ಕರೆದಿರೋದು. ನಿರೀಕ್ಷೆ ಫಲಿತಾಂಶಗಳ ಬಗ್ಗೆ ಹೇಳೋದಾದ್ರೆ, ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಗುಣಮಟ್ಟ, ಮತ್ತೆ ಟೀಚಿಂಗ್ ಎಜುಕೇಶನ್ ಇದು ಹೆಚ್ಚಿನ ಒಂದು
ಸಾಮಾಜಿಕ ಪರಿಶೋಧನೆಯಲ್ಲಿ ಪಾರದರ್ಶಕತೆಯಿಂದ ಇರಬೇಕು, ಜನರ ಸಹಭಾಗಿತ್ವದಿಂದ ಯೋಜನೆ ಅನುಷ್ಠಾನ ಆಗಿರಬೇಕು, ಮತ್ತೆ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಹಾಗೂ ಬೇಡಿಕೆಗಳ ಬಗ್ಗೆ ಒಂದು ವೇದಿಕೆಯನ್ನ ಸೋಷಿಯಲ್ ಆಡಿಟ್ ಇಂದ ಮಾಡಿಕೊಡ್ಬೇಕು. ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಕ್ಕಳೇನಾದ್ರು ಪ್ರತಿದಿನ ಶಾಲೆಗೆ ಬರ್ತಾ ಇದ್ದಾರಾ, ಹೇಗೆ ಓದ್ತಾ ಇದ್ದಾರೆ, ಅವರ ಒಂದು ಚಟುವಟಿಕೆ ಹೇಗಿದೆ ಅನ್ನೋದು ಕೂಡ ನೀವು ಚರ್ಚೆ ಮಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತದನಂತರ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಒಂದು ವೇದಿಕೆ ಇದು ಎಲ್ಲಾ ವಿಷಯಗಳನ್ನ ಚರ್ಚೆ ಆಗ್ಬೋದು. ಯಾಕಂದ್ರೆ ಮಧ್ಯಾಹ್ನದ ನಿರಂತರ ಬಿಸಿ ಊಟ ಯೋಜನೆ ಆಗಿರ್ಬೋದು. ಈಗ ಸರ್ಕಾರದಿಂದ ಪ್ರತಿ ಮಕ್ಳಿಗೂ ಪ್ರತಿದಿನ ಮೊಟ್ಟೆ ಕೊಡ್ಬೇಕಂತ ಇದೆ. ಮೊದ್ಲೆಲ್ಲ ಕೊಡ್ತಾ ಇರಲಿಲ್ಲ, ಮಂಗಳವಾರ ಶುಕ್ರವಾರ ಕೊಡ್ತಾ ಇರೋ. ಈಗ 1 ವರ್ಷದಿಂದ ನಿರಂತರವಾದ ಒಂದು ಯೋಜನೆ ಆಗಿದೆ. ಯಾಕಂದ್ರೆ ಮಕ್ಕಳ ಅಪೌಷ್ಟಿಕತೆಯನ್ನ ಹೋಗಲಾಡಿಸಲು, ಪೌಷ್ಟಿಕತೆಯನ್ನು ಹೆಚ್ಚಿಸಲು, ಮತ್ತೆ ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಮೆನು ಚಾರ್ಟ್ ಪ್ರಕಾರ ಅಡುಗೆ ಮಾಡ್ತಾರೆ. ಮಂಗಳವಾರ ಯಾವ್ದು ಅಡುಗೆ ಮಾಡಬೇಕು, ಸೋಮವಾರ ಯಾವ್ದು ಮಾಡಬೇಕು, ಬುಧವಾರ ಯಾವ್ದು ಮಾಡಬೇಕು, ಗುರುವಾರ ಏನ್ ಮಾಡ್ಬೇಕಂತ ಸರ್ಕಾರನೇ ಒಂದು ಆದೇಶ ಮಾಡಿದೆ. ಅದರಂತೆ ಪ್ರತಿದಿನ ಮಕ್ಕಳಿಗೆ ನಿರಂತರವಾದ ಬಿಸಿ ಊಟ ಯೋಜನೆಯನ್ನ ಸಮರ್ಪಕವಾಗಿ ಕೊಡ್ತಿದ್ದಾರೆ. ಮಧ್ಯಾಹ್ನ ಕುಡಿಯುವ ನೀರನ್ನ ಕೊಡಬೇಕು, ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅಂತ ಇದೆ. ನಾವು ಮೇಡಮ್ನ ವಿಚಾರಿಸಿದಾಗ ಮೊದಲು ಫಿಲ್ಟರ್ ವಾಟರ್ ತರ್ತಾ ಇದ್ವಿ, ಈಗ ಕಾವೇರಿ ವಾಟರ್ ಇಂದ ಕೊಡ್ತಾ ಇದೀವಿ. ಯಾಕಂದ್ರೆ ಫಿಲ್ಟರ್ ವಾಟರ್ ಏನೋ ಕೆಟ್ಟೋಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮ್ ಗ್ರಾಮದಲ್ಲಿ ಫಿಲ್ಟರ್ ವಾಟರ್ ಕೆಟ್ಟೋಗಿದ್ಯಾ? ಹಾಗಾಗಿ ನೀವು ಗ್ರಾಮ ಪಂಚಾಯತಿ ಪಿಡಿಯೋರ್ ಗಮನಕ್ಕೆ ಒಂದು ತಗೊಂಡ್ ಬನ್ನಿ. ಯಾಕಂದ್ರೆ ಶುದ್ಧ ನೀರನ್ನ ಕುಡಿಯಬೇಕು ಅಂತಿದೆ. ಅವರ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರೋದು, ಉಳ್ಳೇನಹಳ್ಳಿ ಗ್ರಾಮ ಪಂಚಾಯತಿ ಸೇರೋದ್ರಿಂದ ಅವ್ರ ಸಂಬಂಧಪಟ್ಟ ಇಲಾಖೆಯವರಿಗೆ ಮಾಹಿತಿ ತಿಳಿಸಿ ಅದನ್ನ ಸರಿಪಡಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯವಾಗಿರುತ್ತೆ. ಇಷ್ಟು ನಮ್ಮ ಯೋಜನೆ 3 ದಿನಗಳ ಪ್ರಕ್ರಿಯೆ ಆಗಿರುತ್ತೆ. 2023-24ನೇ ಸಾಲಿನ ನಾವು ಆಡಿಟ್ ಅನ್ನ ಮಾಡ್ತಿರೋದು. ಅದರಲ್ಲಿ 245 ದಿನಗಳು ನಡಿಬೇಕಿತ್ತು ಶಾಲಾ ದಿನಗಳು, 241 ಶಾಲಾ ದಿನಗಳು ನಡೆದಿದೆ. ಈಗ ಶಾಲೆಯ ಸರಾಸರಿ ಹಾಜರಾತಿ ಕುರಿತು ಅಂತ ಹೇಳೋದಾದ್ರೆ 2023-24ರಲ್ಲಿ 24 ಮಕ್ಕಳಿದ್ರು. ಪ್ರಸ್ತುತ ಈಗ 14 ಮಕ್ಕಳಿದ್ದಾರೆ. ಅಷ್ಟು ಮಕ್ಕಳು ಕಡಿಮೆ ಆಗ್ಬಿಡ್ತಿದೆ. ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಪ್ರತಿ ವರ್ಷ ಹೆಚ್ಚಾಗಬೇಕು. ಆದರೆ ಇಡೀ ಎಲ್ಲಾ ಶಾಲೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೂಡ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೋಬೇಕಂತ ಆಸಕ್ತಿ ಹೋಗ್ತೀವಿ. ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ಶಾಲೆಗೆ ಸೇರ್ಸಕ್ ಮಾತ್ರ ನಾವು ಬೇಡ, ಪ್ರೈವೇಟ್ ಸ್ಕೂಲ್ ಸೇರಿಸ್ತೀವಿ, ಡೊನೇಷನ್ ಕೊಟ್ಟು ಸೇರಿಸ್ತೀವಿ ಅಲ್ವಾ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಕೂಡ ನಾವು ಮೇಡಮ್ನ ಕೇಳಿದ್ವಿ, ನೀವು ಹಾಜರಾತಿನ ಹೆಚ್ಚು ಮಾಡ್ಬೇಕಾದ್ರೆ ದಾಖಲಾತಿ ಆಂದೋಲನ ಮಾಡ್ತಾರ, ಶಾಲೆಗೆ ಪ್ರಾರಂಭವಾಗೋಕ್ಕೂ ಮುನ್ನೆ ಮೇ ತಿಂಗಳ ಹಿಂದೆ ನಿಮ್ಮ ಮನೆಗೆ ಭೇಟಿ ಕೊಡ್ತಾರ, ಟೀಚರ್ಸ್ ಎಲ್ಲ ಬಂದು ದಾಖಲಾತಿ ಆಂದೋಲನ ಮಾಡ್ತಾರ. STMC ಅಧ್ಯಕ್ಷರನ್ನ ಇರಕ್ ಹೇಳಿದ್ವಿ, ಆದ್ರೆ ಅವ್ರು ಏನೋ ದೇವಸ್ಥಾನದ ಪೂಜೆ ಇದೆ ಇವತ್ತು ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ಹಾಗಾಗಿ ಯಾಕಂದ್ರೆ ಅವ್ರಿಗೂ ಮಾಹಿತಿ ಇರುತ್ತೆ ಈ ಶಾಲೆನಲ್ಲಿ ಅವ್ರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲಾ ಖರ್ಚು ವೆಚ್ಚಗಳು ನಡೆಯೋದು, ಏನೇ ಕಾರ್ಯಕ್ರಮ ಇದ್ರೂ STMC ಅಧ್ಯಕ್ಷತೆಯಲ್ಲೇ ನಡಿಬೇಕು. ಹಾಗಾಗಿ ಒಂದು ದಾಖಲಾತಿಯನ್ನು ಆಂದೋಲನ ಮಾಡಿ ಮುಂದಿನ ದಿನಗಳಲ್ಲಾದ್ರು, ಯಾಕಂದ್ರೆ ಹೆಚ್ಚು ದಾಖಲಾತಿ ಆದಂತೆ ಸರ್ಕಾರದ ಅನುದಾನ ಆಗಿರ್ಬೋದು, ಅಡುಗೆ ಸಿಬ್ಬಂದಿಗಳಾಗಿರ್ಬೋದು, ಈಗ ಒಬ್ರು ಇರ್ಬೇಕನ್ಸುತ್ತೆ, ಒಬ್ರಿಬ್ರೇ ಇರ್ತಾರೆ. ಸ್ವಲ್ಪ ಜಾಸ್ತಿ ಜನ ಆದ್ರೆ ಮಕ್ಕಳು ಒಂದು 40 ಜನ 50 ಜನ ಆದ್ರೆ 3 ಜನ ಅಡುಗೆಯವ್ರನ್ನ ಕೊಡ್ತಾರೆ. ಶಿಕ್ಷಕರು ಇನ್ನೂ ಒಬ್ರು ಹೆಚ್ಚಾಗ್ತಾರೆ. ಜೊತೆಗೆ ಸಮರ್ಪಕವಾದ ಒಂದು ಅನುದಾನಗಳು ಕೂಡ ಹೆಚ್ಚು ಮಕ್ಕಳಿದ್ದಷ್ಟು ಬರ್ತದೆ ಅಂತ ಹೇಳ್ತಾ ಎಲ್ಲರೂ ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು. ಯಾಕಂದ್ರೆ ದಿನ ಶಾಲೆಗಳು ಮುಚ್ಚೋಗ್ಬಿಟ್ರೆ, ಎಷ್ಟೋ ಶಾಲೆಗಳು ಮುಚ್ಚೋಗ್ಬಿಟ್ಟಿವೆ. 5 ಮಕ್ಕಳು 10 ಮಕ್ಕಳು. ನಮ್ಗೆ ಆಡಿಟ್ಗೆ ಕೊಟ್ಟಂತ ಶಾಲೆಗಳಲ್ಲಿ 6 ಶಾಲೆಗಳಲ್ಲಿ ಮಕ್ಕಳೇ ಇಲ್ಲ. 1 ಇದೆ, 2 ಇದೆ, 3 ಇದೆ. ನಾವು BO ಮತ್ತೆ BRC ಸರ್ 3 ಮಕ್ಕಳಿಗೆ ಹೇಗೆ ಸರ್ ನಾವು ಆಡಿಟ್ ಮಾಡೋದು? ಬೇಡ ಆ ಶಾಲೆ, ನೆಕ್ಸ್ಟ್ ಶಾಲೆ ಕರ್ಸ್ಕೊಂಡು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಶಾಲೆ ಇರುವಂತ ಮಕ್ಕಳುಗಳಿಗೆ ಕೂಡ ಈ ಯೋಜನೆಯನ್ನ ನಾವು ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲರೂ ನಿಮ್ಮ ಗ್ರಾಮಸ್ಥರೇ ಇರೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಎಲ್ಲರೂ ಕೂಡ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಬರದೇ ಇರುವಂತ ಮಕ್ಕಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸಿ. ಯಾಕಂದ್ರೆ ಶಿಕ್ಷಕರು ಹೆಚ್ಚಿನ ಒಂದು ಆಸಕ್ತಿನ ವಹಿಸಿ ಮುಂದಿನ ದಿನಗಳಲ್ಲಿ ದಾಖಲಾತಿಗಳನ್ನ ಹೆಚ್ಚು ಮಾಡಬೇಕು ಅಂತ ಹೇಳ್ತಾ, ಡ್ರಾಫ್ಟ್ ಔಟ್ ಮೊದಲೇ ಹೇಳಿದಾಗ ಶಾಲೆಗೆ ಬರದೇ ಇರುವಂತ ಮಕ್ಕಳೇನಾದ್ರು ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ. ಜೊತೆಗೆ ನಾವು ಪೋಷಕ ಮನೆ ಭೇಟಿಯಲ್ಲೂ ಕೂಡ ಕೇಳಿದೀವಿ, ಯಾವುದೇ ಗ್ರಾಮದಲ್ಲಿ ಆ ತರ ಮಕ್ಕಳು ಕಂಡು ಬಂದಿಲ್ಲ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಶಾಲೆಯಲ್ಲಿ ಅಗತ್ಯವಿರುವ ಶಿಕ್ಷಕರ ನಿಯೋಜನೆ ಕುರಿತಂತೆ ಮತ್ತೆ ಹೇಳಿದಾಗ 17 ವರ್ಷದಿಂದ ಶೈಲಜಾ ಮೇಡಮ್ ಅವರು ಮುಖ್ಯ ಶಿಕ್ಷಕರಾಗಿ ಪ್ರಭಾರವಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು 5 ವರ್ಷದಿಂದ ಸುನಿತಾ ಅವರು ಸಹ ಶಿಕ್ಷಕರಾಗಿ ಬೋಧನಾ ಕಾರ್ಯವನ್ನ ನಿರ್ವಹಿಸುತ್ತಿರುವುದು ಕಂಡು ಬಂದಿದೆ. ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನದ ಬಗ್ಗೆ ನೆಕ್ಸ್ಟ್ ಸಬ್ಜೆಕ್ಟ್. ಯಾಕಂದ್ರೆ ನಾನು ಸಬ್ಜೆಕ್ಟ್ ಬಗ್ಗೆ ವರದಿಯನ್ನ ಮಂಡಿಸ್ತಾ ಇರೋದು. ಶಿಕ್ಷಣ ಇಲಾಖೆಯಲ್ಲಿ ಕೂಡ ನಮ್ಗೆ ಪ್ರಶ್ನಾವಳಿಗಳನ್ನ ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಏನೇನು ಪ್ರಶ್ನಾವಳಿಗಳನ್ನ ಕೇಳಬೇಕು ಅದ್ರ ಮುಖಾಂತರನೇ ವರದಿಯನ್ನ ಮಾಡ್ಬೇಕಂತ ಇದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಯಾವುದೇ ಒಂದು 2023-24 ಪ್ರಸ್ತುತ ಸಾಲಿನಲ್ಲಾಗಿರ್ಬೋದು ಯಾವುದೇ ಒಂದು ಮಕ್ಕಳು ಕಂಡು ಬಂದಿರುವುದಿಲ್ಲ.
ಮಕ್ಕಳಿಗೆ ಏನಾದರೂ ನಾವು ಪಾಠ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಟೀಚರ್ ಹೊಡಿತಾರ, ಬೇರೆ ಏನಾದರೂ ಸಮಸ್ಯೆ ಇದೆಯಾ, ನಿಮ್ಮ ಶಾಲೆಗೆ ಬರಲಿಕ್ಕೆ ಪಾಠ ಮಾಡ್ತಾ ಇಲ್ವಾ ಅಂತ ಎಲ್ಲವನ್ನು ವಿಚಾರಣೆ ಮಾಡಿದಾಗ ಯಾವುದೇ ಒಂದು ಸಮಸ್ಯೆ ಇಲ್ಲ, ಮಕ್ಕಳೆಲ್ಲ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ. ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಒಂದು ಶಿಕ್ಷಕರ ಒಂದು ಮಾಹಿತಿಯನ್ನು ನೀಡ್ತಾ ಇರೋದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ನಿಯಮಾನುಸಾರ ಹಲ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಭರಿಸಿರುವ ಬಗ್ಗೆ ಹೇಳೋದಾದ್ರೆ ಎಲ್ಲ ಮಕ್ಕಳು ಸ್ಥಳೀಯ ಮಕ್ಕಳೇ ಬರ್ದಿರೋದ್ರಿಂದ ಗೌರ್ಮೆಂಟಿಂದ ಯಾವುದೇ ಒಂದು ಸಾರಿಗೆ ಭತ್ಯವನ್ನು ಭರಿಸಿರೋದು ಕಂಡು ಬಂದಿಲ್ಲ. ಗೈರು ಹಾಜರಾಗಿರುವ ಕುರಿತಂತೆ ಹೇಳೋದಾದ್ರೆ ದೀರ್ಘಕಾಲಿಕ ಗೈರು ಹಾಜರಾಗಿರೋದ್ರ ಬಗ್ಗೆ ಹೇಳೋದಾದ್ರೆ 2023-24ನೇ ಸಾಲಲ್ಲೂ ಕೂಡ 24 ಮಕ್ಕಳು ಇರ್ತಿದ್ರು. ಅದೇ ಒಂದು ವಾರ, 2 ದಿನ, 3 ದಿನ, 5 ದಿನ ಯಾವುದೇ ಒಂದು ಮಕ್ಕಳು ಗೈರು ಹಾಜರಾಗೂ ಕಂಡು ಬಂದಿಲ್ಲ. ನೀವು 4 ದಿನಗಳ ಪ್ರಕ್ರಿಯೆಯಲ್ಲಿ 2 ಮಕ್ಕಳು ಮಾತ್ರ ಅಬ್ಸೆಂಟ್ ಆಗಿದ್ದಾರೆ. ದಯಮಾಡಿ ಪೋಷಕರು ಪ್ರತಿದಿನ ಮಕ್ಕಳನ್ನ ಕಳಿಸಿ. ಈಗ ಅವರು STMC ಅಧ್ಯಕ್ಷರು ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ, ಅದನ್ನ ಪ್ರೋಗ್ರಾಮ್ಗಳೆಲ್ಲ ಸಂಡೇ ಇಟ್ಕೊಳ್ಳಿ. ಯಾಕಂದ್ರೆ ಸ್ಯಾಟರ್ಡೇ ಮಧ್ಯ ಹಾಫ್ ಡೇ ಇರ್ತದೆ, ಅವಾಗ ಕರ್ಕೊಂಡು ಹೋಗಿ. ಯಾಕಂದ್ರೆ ಮಕ್ಕಳು ಪಾಠ ಎಲ್ಲ ಅವರಿಗೆ ಅವತ್ತು ಲ್ಯಾಬ್ಸ್ ಆಗ್ತಾರೆ, FLN ಮಾಡ್ತಾರೆ. ಆದ್ರೂ ಪ್ರತಿದಿನ ಮಾಡಿದಂಥ ಎಲ್ಲ ಪಾಠಗಳನ್ನ ಎಲ್ಲ ಮಕ್ಕಳ ಜೊತೆ ಕೇಳಿದಾಗ ಅವ್ರಿಗೆ ಎಷ್ಟು ಪಾಠ ಮಾಡೋದಿಲ್ಲ, ಅವ್ರು FLN ಕಾರ್ಯಕ್ರಮದಲ್ಲಿ ಇದು ಮಾಡ್ತಾರೆ. ಹಾಗಾಗಿ ದಯಮಾಡಿ ಎಲ್ಲ ಪೋಷಕರು ಮಕ್ಕಳನ್ನ ನಿಗದಿತ ಸಮಯಕ್ಕೆ ಕಳಿಸ್ಕೊಡಿ. ಯಾಕಂದ್ರೆ ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗುತ್ತೆ, ಉಚಿತವಾದ ಶಿಕ್ಷಣ. ಯಾಕಂದ್ರೆ ನಾವು ದುಡ್ಡು ಕೊಟ್ರೆ ಕಾನ್ವೆಂಟ್ಗಳಿಗೆ 50,000, 60,000, 80,000 ಕಟ್ಟಿ ಕಳಿಸ್ತೀವಿ. ಅದು ಕರ್ಕೊಂಡೋಗಿ ಕರ್ಕೊಂಬರಕ್ಕೆ ವ್ಯಾನ್ ಫೀಸು ಕಟ್ತೀವಿ. ನಾವೇನಾದ್ರು ಒಂದು ಪೇರೆಂಟ್ಸ್ ಮೀಟಿಂಗ್ ಇದೆ ಅಂದ್ರೆ ನಾವೇ ಒಂದಿನ ಕೆಲಸಗಳೆಲ್ಲ ಬಿಟ್ಟು ಹೋಗ್ತೀವಿ. ಹೋಮ್ವರ್ಕ್ ಬರ್ಸ್ಕೊ ಬಂದಿಲ್ಲ, ಫೀಸ್ ಕಟ್ಟಿಲ್ಲ ಅಂದ್ರೆ ಹೊರಗಡೆ ನಿಲ್ಲಿಸ್ತಾರೆ. ಆಗ್ಲೇ ನಮ್ಮ ಮಕ್ಕಳು ನಮಗೆ ಫೋನ್ ಮಾಡ್ತಾರೆ. ಎಷ್ಟೊಂದು ಸಮಸ್ಯೆಗಳೆಲ್ಲ ಇರುತ್ತಲ್ವಾ. ಆದ್ರೆ ಸಾಕರ ಏನಾದ್ರೂ ಸಮಸ್ಯೆ ಇದೆಯಾ ಸರ್ಕಾರಿ ಶಾಲೆಗಳಲ್ಲಿ? ಹಾಗಾಗಿ ದಯಮಾಡಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಡಿ. ಯಾಕಂದ್ರೆ ಇಲ್ಲಿರುವಂತ ಟೀಚರು ಎಲ್ಲ ಪರ್ಸೆಂಟೇಜ್ ತಗೊಂಡು ಬಂದಿರುವಂತ ಟೀಚರ್ ಆಗಿರ್ತಾರೆ. ಹಾಗಾಗಿ ಎಲ್ಲ ಒಂದು ಶಿಕ್ಷಣವನ್ನ ಚೆನ್ನಾಗಿ ಮಾಡೋದ್ರಿಂದ ಈ ಶಾಲೆಗಳು ಒಂದು ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ, ನಿಮ್ಮ ಶಾಲೆಗಳಲ್ಲಿ 4 ಕೊಠಡಿಗಳಿದೆ. ಒಂದು ನಲಿಕಲಿ ಮತ್ತೆ ಸೇರಿದಂತೆ ಒಂದು ಕೊಠಡಿ, 4-5ನೇ ಕ್ಲಾಸಿಗೆ ಒಂದು ಕೊಠಡಿ, ಮತ್ತೆ ಒಂದು ಸ್ಟಾಫ್ ರೂಮ್, ಒಂದು ಅಡುಗೆ ರೂಮ್ ಇರೋದು ಕಂಡು ಬಂದಿದೆ. ಮತ್ತೆ ಶೌಚಾಲಯ ಮತ್ತು ಶುದ್ಧ ಕುಡಿ ನೀರಿನ ಬಗ್ಗೆ ಹೇಳಿದ್ರೆ 80 ಮಕ್ಕಳಿಗೆ ಒಂದು ಶೌಚಾಲಯ ಇರಬೇಕಂತ ಇದೆ. ಯಾಕಂದ್ರೆ ಇದು 14 ಮಕ್ಕಳು ಇರೋದ್ರಿಂದ ಶೌಚಾಲಯದ ಕೊರತೆ ಇರೋದಿಲ್ಲ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಆರೋಗ್ಯ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಥಳೀಯ ಒಂದು ನೀರನ್ನ ಕೊಡ್ತಾ ಇರೋದು ಮಕ್ಕಳಿಗೆ ಕಂಡು ಬಂದಿದೆ. ವಿದ್ಯುತ್ ಸಂಪರ್ಕದ ಬಗ್ಗೆ ಹೇಳೋದಾದ್ರೆ ಎಲ್ಲ 3 ರೂಮ್ಗಳಿಗೂ 4 ರೂಮ್ಗಳಿಗೂ ವಿದ್ಯುತ್ ಸಂಪರ್ಕ ಇರೋದು ಕಂಡು ಬಂದಿದೆ. ಅರ್ಥಿಂಗ್ ವ್ಯವಸ್ಥೆ ಕೂಡ ಆಗಿರೋದು ಕಂಡು ಬಂದಿದೆ. ಪ್ರಯೋಗಾಲಯ ಮತ್ತು ಗ್ರಂಥಾಲಯ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯೋಗಾಲಯ LPS ಶಾಲೆ ಆಗಿರೋದ್ರಿಂದ ಯಾವುದೇ ಪ್ರಯೋಗಾಲಯದ ಒಂದು ಮಾಹಿತಿ ಲಭ್ಯವಿರೋದಿಲ್ಲ. ಸಣ್ಣ ಪುಟ್ಟ ಚಾರ್ಟ್ಗಳನ್ನ ಇಟ್ಕೊಂಡು ಮಕ್ಕಳಿಗೆ ಈ ಸಣ್ಣ ಗೋಡೆಯಲ್ಲಿ ಹಾಕಿರುವಂತಹ ಚಾರ್ಟ್ಗಳನ್ನ ಇಟ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಗ್ರಂಥಾಲಯ ಬುಕ್ಸ್ಗಳನ್ನ ಬೀರುನಲ್ಲಿ ಇಟ್ಕೊಂಡು ಮಕ್ಕಳಿಗೆ ವಾರಕ್ಕೆ ಮತ್ತೆ 15 ದಿನಕ್ಕೆ ಒಂದು ದಿನ ಕೊಟ್ಟು ಅವರ ಒಂದು ರಾಷ್ಟ್ರಕವಿ ಆಗಿರ್ಬೋದು, ಗೌತಮ ಬುದ್ಧರಾಗಿರ್ಬೋದು, ಅಥವಾ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಮಕ್ಕಳಿಗೆ ಏನು ಓದಲಿಕ್ಕೆ ಇಷ್ಟಪಡ್ತಾರೆ, ಸಣ್ಣ ಪುಟ್ಟ ಕವನಗಳಾಗಿರ್ಬೋದು, ಕವಿತೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಬೀರುನಲ್ಲಿ ಇಟ್ಕೊಂಡು ಮಕ್ಕಳಿಗೆ ವಿತರಿಸುತ್ತಿರುವುದು ವಿತರಣಾ ವಹಿಯಂತೆ ನಮಗೆ ಕಂಡು ಬಂದಿದೆ. ಮತ್ತೆ ಪೋಷಕರ ಸಭೆ ಮಧ್ಯೆ ಹೇಳಿದಾಗ 2023-24ನೇ ಸಾಲಿನಲ್ಲಿ ಸರ್ಕಾರದಿಂದ ಏನೆಲ್ಲ ಅನುದಾನಗಳು ಬಂದಿತ್ತು, ಅವರ ಪೋಷಕರು 18 ಜನ ಒಂದು ಏನು ಸದಸ್ಯರು ಇರ್ತೀರಾ, ಅದರಲ್ಲಿ 12 ಜನ ಮಹಿಳೆಯರು, 6 ಜನ ಪುರುಷರನ್ನ ನೇಮಕ ಮಾಡಿಕೊಂಡು ಒಂದು ಕಮಿಟಿಯನ್ನ ರಚನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 31/5/2023, 15/8/2023, 18/2/23ರಲ್ಲಿ ಒಂದು ಪೋಷಕರ ಸಭೆಯನ್ನು ಒಂದು ವರ್ಷದಲ್ಲಿ ಪೋಷಕರ ಸಭೆಯನ್ನು ಕರೆದು, ಮತ್ತೆ ಒಂದು ಶಾಲಾ ಪ್ರಾರಂಭೋತ್ಸವದ ಬಗ್ಗೆ, ಒಂದು ದಾಖಲಾತಿ ಆಂದೋಲನ ಬಗ್ಗೆ ಆಗಿರ್ಬೋದು, ಮತ್ತೆ ಕ್ರಿಯೋಜನೆ ತಯಾರು ಮಾಡೋದ ಬಗ್ಗೆ ಆಗಿರ್ಬೋದು, ಶೂ ಅಂಡ್ ಸಾಕ್ಸ್ಗಳನ್ನ ಬಗ್ಗೆ ಆಗಿರ್ಬೋದು, ಎಲ್ಲವನ್ನ ಒಂದು STMC ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಒಂದು ಖರ್ಚು ಬರೆಸಿರೋದು ಒಂದು ನಡವಳಿಕೆಯಂತೆ ಕಂಡು ಬಂದಿದೆ. ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಹೇಳೋದಾದ್ರೆ ತೋಟಗಾರಿಕಾ ಸಹಾಯಕ ಅಧಿಕಾರಿಗಳು ಶ್ರೀಯುತ ಕಿರಣ್ ಸರ್ ಅವರಿಗೆ ನಮ್ಮ ಪೋಷಕರ ಸಭೆಗೆ ಹೃದಯ ಸ್ವಾಗತವನ್ನ ಕೋರೋಣ. ಈಗ ನೆಕ್ಸ್ಟ್ ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳ ಬಗ್ಗೆ ಹೇಳೋದಾದ್ರೆ, ಕ್ರೀಡೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಆಟದ ಮೈದಾನ ಸ್ವಲ್ಪ ವಿಶಾಲವಾಗಿ ಚೆನ್ನಾಗಿದೆ ಬೇರೆ ಶಾಲೆಗಳಿಗೆ ವಹಿಸ್ಕೊಂಡ್ರೆ.
ಹಾಗಾಗಿ ಎಲ್ಲ ಒಂದು ವಾತಾವರಣ ಕೂಡ ನನಗೆ ಬಂದು ನಾನು 3 ದಿನನೇ ಬರಬೇಕಿತ್ತು. ಬೇರೆ ಬೇರೆ ಪ್ರೋಗ್ರಾಮ್ಗಳಿರೋದ್ರಿಂದ ನಮ್ಮ ಜ್ಞಾನ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲ ವರದಿಯನ್ನು ತಯಾರು ಮಾಡಿದ್ದಾರೆ. ಕ್ರೀಡಾ ವಾತಾವರಣನೂ ಕೂಡ ಚೆನ್ನಾಗಿದೆ. 100 ಮೀಟರ್ ಒಂದು ಆಟದ ಮೈದಾನ ಇದೆ. ಮಕ್ಕಳು ಇಷ್ಟಪಡುವಂಥ ಕೆಲವು ಐಟಮ್ಸ್ಗಳು, ಒಂದು ಕ್ರಿಕೆಟ್ ಆಗಿರ್ಬೋದು, ಜೊತೆಗೆ ಒಂದು ಸ್ಕಿಪ್ಪಿಂಗ್ ಆಗಿರ್ಬೋದು, ಕ್ಯಾರಮ್ ಬೋರ್ಡ್ ಆಗಿರ್ಬೋದು, ಮಕ್ಕಳ ಆಟ ಆಡ್ತಿರೋದು ಎಲ್ಲ ಒಂದು ಥಿಂಗ್ಸ್ಗಳು ಲಭ್ಯವಿದೆ. ಯಾಕಂದರೆ ಆ ವರ್ಷದಲ್ಲಿ ಯಾವುದೇ ಅನುದಾನ ಶಾಲೆಗೆ ಬಂದಿಲ್ಲ. ಹಿಂದಿನ ವರ್ಷದಲ್ಲಿ ಏನು ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನೇ ಮಕ್ಕಳಿಗೆ ವಿತರಣೆ ಮಾಡ್ತಿರೋದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ಈಗ ಅನುದಾನದ ಬಗ್ಗೆ ಹೇಳೋದಾದ್ರೆ 22-23ನೇ ಸಾಲಿನಲ್ಲಿ 1/4/2023 31/3/2024 ಒಂದು ಆರ್ಥಿಕ ವರ್ಷದಲ್ಲಿ ಏಪ್ರಿಲ್ ಟು ಮಾರ್ಚ್ ವರೆಗೆ ನಿಮ್ಮ ಶಾಲೆಗೆ ಪ್ರಾಥಮಿಕ ಶುಲ್ಕ ಸೇರಿದಂತೆ ಶಾಲಾ ಅನುದಾನ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಕುಡಿಯ ನೀರಾಗಿರ್ಬೋದು, ಗ್ರೀನ್ ಬೋರ್ಡ್ ಆಗಿರ್ಬೋದು, ಮತ್ತೆ ವಿದ್ಯಾಂಜಲಿ ಬೋರ್ಡ್ ಆಗಿರ್ಬೋದು, ಎಲ್ಲಕ್ಕೂ ಸೇರಿ 52,862 ರೂಪಾಯಿ ಅನುದಾನ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳು ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದಾರೆ? ಶಾಲಾ ಅನುದಾನ ಮತ್ತೆ ಶೂ ಅಂಡ್ ಸಾಕ್ಸ್ಗೆ, ಶೌಚಾಲಯ ಸ್ವಚ್ಛತೆಗೆ, ಮತ್ತೆ ಕುಡಿಯುವ ನೀರಿಗೆ, ಗ್ರೀನ್ ಬೋರ್ಡ್ಗೆ ಎಲ್ಲ ಸೇರಿ 51,621 ರೂಪಾಯಿ ಖರ್ಚು ಮಾಡಿದ್ದಾರೆ. ಶೂ ಅಂಡ್ ಸಾಕ್ಸ್ಗೆ ಅನುದಾನ ಬರುತ್ತೆ. ಅದಕ್ಕೆ 3 ಅಂಗಡಿ ಕೊಟೇಶನ್ ನ ಕರೆದು ಯಾವ ಅಂಗಡಿ ಕಡಿಮೆ ಅನುದಾನಕ್ಕೆ ಕೊಟ್ಟಿರ್ತಾರೆ ಅದರಲ್ಲಿ ಉತ್ತಮವಾದ ಗುಣಮಟ್ಟದ ಒಂದು ಶೂ ಅನ್ನ ಖರೀದಿ ಮಾಡಿರುವಂತ ಒಂದು ಬಿಲ್ಸ್ ಅನ್ನ ನಮಗೆ ಹಾಜರುಪಡಿಸಿದ್ದಾರೆ. ಜೊತೆಗೆ ಶೌಚಾಲಯ ಸ್ವಚ್ಛತೆಗೆ, ಕುಡಿಯುವ ನೀರಿಗೆ, ಶಾಲಾ ಅನುದಾನಕ್ಕೆ ಎಲ್ಲಕ್ಕೂ ಕೂಡ ಒಂದು ಬಿಲ್ಸ್ ಇರಬೇಕು. ಏನೇ ಒಂದು ಖರ್ಚು ಮಾಡಿದ್ರು ನಾವು GST ಬಿಲ್ ಕೇಳ್ತೀವಲ್ಲ, ಅದೇ ರೀತಿ ಬಿಲ್ಸ್ ಕೂಡ ನಮಗೆ ಹಾಜರುಪಡಿಸಿದ್ದಾರೆ. ಅದು 51,661 ರೂಪಾಯಿ, 221 ರೂಪಾಯಿ ಖರ್ಚಾಗಿದೆ. ಪಾಸ್ ಶೀಟ್ ಪ್ರಕಾರ 1,241 ರೂಪಾಯಿ ಉಳಿದಿದೆ ಆ ಒಂದು ವರ್ಷದಲ್ಲಿ ಇರುವಂತಹ ಅನುದಾನದ ಬಳಕೆ. ಇದು ಯಾವುದಕ್ಕೆ? ಯೂನಿಫಾರ್ಮ್ಸ್, ಸಮವಸ್ತ್ರ ಸರ್ಕಾರದಿಂದನೇ ಕೊಡ್ತಾರೆ. ಶೂ ಅಂತ ಖರೀದಿ ಮಾಡ್ತಾರೆ. ಜೊತೆಗೆ ಕುಡಿಯುವ ನೀರು ಹೊರಗಡೆಯಿಂದ RO ಪ್ಲಾಂಟ್ ಇಂದ ತಗೊಬರ್ತಕ್ಕಂಥದ್ದು, ಶೌಚಾಲಯ ಸ್ವಚ್ಛತೆ, ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ಮತ್ತೆ ಆ ಸ್ವಚ್ಛತೆಗಾರಿಗೆ ಖರ್ಚು ಬರ್ಸಿರ್ತಕ್ಕಂಥದ್ದು, ಗ್ರೀನ್ ಬೋರ್ಡ್ ನಿಮ್ಮ ಮಕ್ಕಳಿಗೆ ಓದಿಸ್ಲಿಕ್ಕೋಸ್ಕರ ಗ್ರೀನ್ ಬೋರ್ಡ್ ಹಾಕಿರುವಂತಹದ್ದು, ಶ್ರದ್ಧಾಂಜಲಿ ಒಂದು ಬೋರ್ಡ್ ಅನ್ನ ಮಾಡಿರ್ತಕ್ಕಂಥದ್ದು, ಈ ತರ ಖರ್ಚುಗಳನ್ನ ಮಾಡಿರುವಂತದ್ದು. ಸೇತು ಬಂಧ ಮತ್ತೆ ಬುನಾದಿ ಸಾಕ್ಷರತೆ ಬಗ್ಗೆ ಹೇಳೋದಾದ್ರೆ, ಈಗ 1ರಿಂದ ಜೂನ್ ತಿಂಗಳಲ್ಲಿ ಕ್ರಿಯೋಜನೆಯನ್ನ ತಯಾರು ಮಾಡಿ ಮತ್ತೆ ಸೇತುಬಂಧ ಪರೀಕ್ಷೆಗೆ ಸಂಬಂಧಿಸಿದಂತೆ ಪೂರ್ವ ಪರೀಕ್ಷೆಗಳಲ್ಲಿ ಸಾಫಲ್ಯ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಮಕ್ಕಳು ಯಾವುದು FL ಅನ್ನ ಸಾಧನೆ ಮಾಡಿಲ್ಲ, ಹಿಂದುಳಿದಿರ್ತಾರೆ, ಆ ಮಕ್ಕಳಿಗೆ ಆ ಒಂದು ವಿದ್ಯಾರ್ಹತೆಗೆ ಸಮನಾಗಿ, ಉದಾಹರಣೆಗೆ ಒಂದು ಮಗು 20 ಮಾರ್ಕ್ಸ್ ತಗೊಂಡಿದ್ರೆ, ಒಂದು ಮಗು 10 ಮಾರ್ಕ್ಸ್ ತಗೊಂಡಿರ್ತದೆ, 5 ಮಾರ್ಕ್ಸ್ ತಗೊಂಡಿರ್ತದೆ, ಆ ಮಗುವಿಗೆ ಸಮಾನಾದಂತಹ ವಿದ್ಯಾರ್ಹತೆಯನ್ನ FLN ಕಾರ್ಯಕ್ರಮದಲ್ಲಿ ಈಗ ಒಂದಿನ ಬರ್ದೇ ಇರೋದಿಲ್ಲ ಮಗು, ಅವನಿಗೆ ಗೊತ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ FLN ಮಾಡಿ ಮಕ್ಕಳಿಗೆ ಒಂದು ಗೂಗಲ್ ಮ್ಯಾಪ್ ನಲ್ಲಿ ಅಪ್ಡೇಟ್ ಮಾಡ್ತಿರೋದು ಈಗಿನ ಒಂದು ವರ್ಷದಿಂದ ಹೆಚ್ಚಿನ ಒಂದು ಆಸಕ್ತಿಯನ್ನ FLNಗೆ ಕೊಡ್ತಾ ಇರೋದು ಸರ್ಕಾರದ ಉತ್ತಮವಾದ ಒಂದು ಅಂಶವಾಗಿ ನಮಗೆ ಕಂಡುಬರುತ್ತದೆ. ಜೊತೆಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಏನಾದರೂ ಅರ್ಥ ಆಗಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮಕ್ಕಳು ಆ ಒಂದು ಸಮಯದಲ್ಲಿ ಮಕ್ಕಳನ್ನ ಟೀಚರ್ನ ಕೇಳಿ ತಿಳ್ಕೊಳ್ಳುವಂಥದ್ದು ಈ FLN ಕಾರ್ಯಕ್ರಮ ಉತ್ತಮವಾದ ಒಂದು ಅಂಶ ಆಗಿ ಕಂಡು ಬಂದಿದೆ. ಪಠ್ಯ ಪುಸ್ತಕಗಳು ಆಗಲೇ ನಾನು ಹೇಳಿದಾಗೆ ಮಕ್ಕಳಿಗೆ 2 ಜೊತೆ ಪಠ್ಯ ಪುಸ್ತಕಗಳು, 1 ಜೊತೆ ಪಠ್ಯ ಪುಸ್ತಕಗಳು, 2 ಜೊತೆ ಯೂನಿಫಾರ್ಮ್ಸ್ ಸಾಕ್ಷರ ವಿತರಣೆ ಮಾಡಿರುವುದು ದಾಖಲಾತಿಯಂತೆ ಕಂಡು ಬಂದಿದೆ. ನಿಮ್ಮ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ರಮೇಶ್ ಸರ್ 7/6/2023 ನಿಮ್ಮ ಶಾಲೆಗೆ ಭೇಟಿ ನೀಡಿ ಅವರು ಕೂಡ ಒಂದು ಮೂಲಭೂತ ಸೌಕರ್ಯಗಳು, ದಾಖಲಾತಿಯ ಬಗ್ಗೆ, ಮಧ್ಯಾಹ್ನ ಬಿಸಿಯೂಟದ ಯೋಜನೆಯ ಬಗ್ಗೆ ಒಂದು ವರದಿಯನ್ನ ಮಾಡಿರೋದು ಕಂಡು ಬಂದಿದೆ. ಬೋಧನಾ ಕಲಿಕಾ ಸಾಮಗ್ರಿಗಳು ಮಧ್ಯೆ ಹೇಳಿದಾಗ ಗಣಿತ ಕಿಟ್ಗಳು, ಭೂಪಟಗಳು ಮತ್ತು ಚಾರ್ಟ್ಗಳು ಇರೋದು ನಿಮ್ಮ ಶಾಲೆಯಲ್ಲಿ, 2 ಗ್ರೀನ್ ಬೋರ್ಡ್ ಇರೋದು, ಒಂದು ಕಂಪ್ಯೂಟರ್ ಇದೆ, ಅದು ದುರಸ್ತಿಯಲ್ಲಿದೆ. ಆ ಕಂಪ್ಯೂಟರ್ನ ಮೇಡಮ್ ರೆಡಿ ಮಾಡಿ ಮಕ್ಕಳಿಗೆ ಈಗಿನ ಒಂದು ಹೊಸದಾದ ಒಂದು ಕಂಪ್ಯೂಟರ್ ಇರೋದೇ ಹೆಚ್ಚು LKS ಅಲ್ಲಿ, ಆದ್ರೂ ಇದೆ ಅಂದ್ರೆ ಒಂದು ಖುಷಿ. ಅದೇ ದುರಸ್ತಿಯಲ್ಲಿ ಇದೆ ಅಂತ ತಿಳಿಸಿದ್ದಾರೆ, ಅದನ್ನ ರೆಡಿ ಮಾಡಿ ಮಕ್ಕಳಿಗೆ ಒಂದು ಕಲೀಲಿಕ್ಕೆ ಕೊಟ್ರೆ ಅದೊಂದು ಉತ್ತಮವಾದ ಒಂದು ಅಂಶ ಆಗ್ತದೆ. ಯಾಕಂದ್ರೆ ಇಲ್ಲಿ ಶಾಲೆ ವಾತಾವರಣಗಳು ಕೂಡ ಚೆನ್ನಾಗಿದೆ, ಮಕ್ಕಳು ಕೂಡ ಚೆನ್ನಾಗಿ ಎಲ್ಲ ರೆಡಿಯಾಗಿ ಬರ್ತಾರೆ. ಕಂಪ್ಯೂಟರ್ ಕಳಿಸಿದ್ರೆ ಇನ್ನೂ ಹೆಚ್ಚಿನ, ಈಗ ನಮ್ಮ ಶಾಲೆನಲ್ಲಿ ಪ್ರೈವೇಟ್ ಅಲ್ಲಿ ಹೋದಾಗ ನಮ್ಗೆ ಕಂಪ್ಯೂಟರ್ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಟ್ಟಿರುವೆ, ನಾವು ಅದೇ ಸ್ಕೂಲಲ್ಲಿ ಓದಿ ನಾವು ಕಂಪ್ಯೂಟರ್ನ ಮಾಡ್ತೀವಿ, ಎಲ್ಲ ಕಲ್ತಿದೀವಿ ಅಂದಾಗ ಮಕ್ಕಳಿಗೆ ಒಂಥರ ಖುಷಿ ಆಗ್ತದೆ. ಒಂದು ದಾಖಲಾತಿ ಹೆಚ್ಚಲಾಗಿಕ್ಕೆ ಒಂದು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ರೆಡಿ ಮಾಡಿಸಿ ಅದನ್ನ ಮುಂದಿನ ದಿನಗಳಲ್ಲಿ ಕ್ರಮವಹಿಸಿ ಅಂತ ಹೇಳ್ತಾ, ದಾನಿಗಳು ಯಾವುದೇ ನಿಮ್ಮ ಶಾಲೆಗಳಿಗೆ ಯಾವುದೇ ಒಂದು ಅನುದಾನವನ್ನ ನೀಡಿಲ್ಲ. ಶಿಕ್ಷಕರು ಬರುವ ಸಮಯ ಮತ್ತು ಬೋಧನಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ 9:30ಕ್ಕೆ ಬರಬೇಕು, ಆದರೆ ನಿಮ್ಮ ಶಾಲೆ 9:45ಕ್ಕೆ ಬರ್ತಾ ಇರೋದು ಕಂಡು ಬಂದಿದೆ. ಮತ್ತೆ ಹೋಗುವಂತ ಸಮಯ 4
45 ಆಗಬೇಕು, 420 ಅಂತ ಹೇಳಿ ವರದಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕಸ ವಿಲೇವಾರಿ ಮಾಡುವ ಬಗ್ಗೆ ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರ್ಪಡಿಸಿ ಗ್ರಾಮ ಪಂಚಾಯತಿ ಘನತ್ಯಾಜ್ಯ ಘಟಕ ಅದು ಹಸಿ ಕಸ ಒಣ ಕಸ ವಿಲೇವಾರಿಯನ್ನ ತಗೊಂಡು ಹೋಗ್ತಾ ಇರೋದು ಮುಖ್ಯ ಶಿಕ್ಷಕರ ಹೇಳಿಕೆಯಂತೆ ಕಂಡು ಬಂದಿದೆ. ದಿನಪತ್ರಿಕೆ ಓದ್ಬೇಕು ಅಂತ ಇದೆ. ಪ್ರತಿದಿನ ಮಕ್ಕಳಿಗೆ ಜ್ಞಾನದ ಅಭಿವೃದ್ಧಿ, ಅವರ ಒಂದು ಚಟುವಟಿಕೆ ಹೇಗಿರುತ್ತೆ, ಮತ್ತೆ ಸಮಾಜದ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ದಿನಪತ್ರಿಕೆಯನ್ನ ಓದಿಸ್ಬೇಕು ಅಂತ ಇದೆ. ಅದರಲ್ಲಿ ನಿಮ್ಮ ಶಾಲೆಯಲ್ಲಿ ವಿಜಯ ಕರ್ನಾಟಕ ದಿನಪತ್ರಿಕೆಯನ್ನ ಓದಿಸ್ತಿದಾರಪ್ಪ? ಎಲ್ಲರೂ ಓದ್ತಿರಲ್ಲ? ಯಾವ ಪೇಪರ್ ಓದ್ತೀರಾ? ಯಾವ್ದು ನ್ಯೂಸ್ ಪೇಪರು ನೀವು ಓದ್ತಿರಲ್ವಾ? ಹೇಳಿ, ಯಾವ್ದು ಓದ್ತೀರಿ? ಮೇಡಮ್ ವಿಜಯ ಕರ್ನಾಟಕ ಓದಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಯಾವ ಪೇಪರ್ ಓದ್ತಾ ಇದ್ದೀರಾ ಹೇಳ್ತೀರಾ? ಪೇಪರ್ ಹೆಸರೇ ವಿಜಯ ಕರ್ನಾಟಕ ಓದ್ತಿರಲ್ಲ ಪ್ರತಿದಿನ? ಇವತ್ತು ಕೇಳಿದೆ, ಇವತ್ತೇನೋ ಮೇಡಮ್ ತಂದಿಲ್ಲ ಮರ್ತು ಬಂದೆ ಅಂದ್ರು, ಮೊನ್ನೆದು ಕೇಳಿದೆ ಮರ್ತಿದೀವಿ ಅಂದ್ರು. ಹಾಗಾಗಿ ಅದಕ್ಕೆ ಮಕ್ಕಳನ್ನ ಕೇಳಿದೆ. ಯಾಕಂದ್ರೆ ಎಲ್ಲರೂ ಓದಿ, ಇದರಿಂದ ಹೆಚ್ಚು ಒಂದು ಧೈರ್ಯ ಬರುತ್ತೆ. ಸಮಾಜದಲ್ಲಿ ಏನೇನ್ ನಡೀತಾ ಇದೆ ಅನ್ನೋ ಒಂದು ಎಲ್ಲವನ್ನು ತಿಳ್ಕೊಳ್ಳೋ ಒಂದು ಸಾಮರ್ಥ್ಯ ನಿಮ್ಗೆ ಬರುತ್ತೆ ಚಿಕ್ಕ ವಯಸ್ಸಿದೆ. ಯಾಕಂದ್ರೆ ಚಿಕ್ಕವರಿಂದಾಗಿನ ನಾವು ಕಲಿತ್ರೆ ದೊಡ್ಡವರಾದಾಗ ಒಂದು ಜ್ಞಾನದ ಹೆಚ್ಚಿನ ಒಂದು ವಿಷಯಗಳನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಪ್ರೇಯರ್ಗಳಲ್ಲಿ ನಿಮ್ಗೆಲ್ಲ ಪ್ರತಿಜ್ಞೆ ಮಾಡಿಸ್ತಾರಲ್ವಾ? ಮಾಡ್ತೀರಲ್ಲ? ಹಾಗಾಗಿ ಇದನ್ನು ಕೂಡ ಓದಿ ಅಂತ ಹೇಳ್ತಾ, ಮೇಡಮ್ ಕಂಪ್ಯೂಟರ್ ಏನಿದೆ ನಿಮ್ಮ ಶಾಲೆಯಲ್ಲಿ ಅದನ್ನ ದುರಸ್ತಿಯಲ್ಲಿರೋದನ್ನ ರೆಡಿ ಮಾಡಿಸಿ ಮಕ್ಕಳಿಗೆ ಕೊಡೋ ಒಂದು ವ್ಯವಸ್ಥೆಯನ್ನ ಮಾಡಿ. ಯಾಕಂದ್ರೆ ನಿಮ್ಮ ಶಾಲೆಗೆ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಚೆಕಪ್ ಎಲ್ಲ ಮಾಡಕ್ ಬರ್ತಾರಲ್ಲ, ಬಂದಿದ್ದಾರಲ್ಲ. ಎಷ್ಟನೇ ತಾರೀಕು? 27/9/23, 6/12/23ರಿಂದ ಬಂದಿದ್ದಾರೆ. ನಿಮ್ಗೆ ಜಂತುಹುಳು ಮಾತ್ರೆ ಎಲ್ಲ ಕೊಡ್ತಾರೆ, ಮತ್ತೆ ಕ್ಯಾಲ್ಸಿಯಂ ವಿಟಮಿನ್ ಮಾತ್ರೆ ಎಲ್ಲ ಕೊಟ್ಟಿದ್ದಾರಾ? ಹಾಗಾಗಿ ನಿಮ್ಮ ಹೈಟ್ ವೆಯ್ಟ್ ಪ್ರತಿದಿನ ಪ್ರತಿ ತಿಂಗಳಿಗೋಸ್ಕರ ಎಷ್ಟೆಷ್ಟು ತೂಕ, 6 ತಿಂಗಳು 3 ತಿಂಗಳಿಗಾದ್ರೂ ಬಂದೇ ಬರ್ತಾರಲ್ಲ, ಅವಾಗೆಲ್ಲ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಇದ್ದೀರಲ್ವಾ? ಏನಾದ್ರು ಸಮಸ್ಯೆ ಇದ್ರೆ ಹೇಳ್ತೀರಾ ನಿಮ್ಮ ಡಾಕ್ಟ್ರು ಮತ್ತೆ ಆಶಾ ಅಂಗನವಾಡಿ ಕಾರ್ಯಕರ್ತರೆಲ್ಲ ಬಂದಾಗ ಅದನ್ನ ಹೇಳ್ಬೇಕು. ಏನಾದ್ರು ಸಮಸ್ಯೆ ಇದ್ರೆ ಅವರು ತಾಲೂಕು ಮಟ್ಟದ ಒಂದು ಆರೋಗ್ಯ ಇಲಾಖೆಗೆ ಮಾಹಿತಿಯನ್ನ ತಿಳಿಸ್ತಾರೆ. ನಿಮ್ಮ ಅಪ್ಪ ಅಮ್ಮಗೂ ಕೂಡ ಹೇಳ್ಬೇಕು, ನೀವೇನ್ ಮಾಡ್ತಿದ್ರಿ ಪ್ರತಿದಿನ, ಶಾಲೆಯಲ್ಲಿ ಏನ್ ಮಾಡಿದ್ರು, ನೀವೇನ್ ಕಲಿಸ್ರಿ, ಇವತ್ತು ಡಾಕ್ಟ್ರು ಬಂದಿದ್ರ, ಪ್ರತಿಯೊಂದು ಹೇಳಿದ್ರೇನೆ ಅವ್ರು ತಿಳ್ಕೊಳ್ಳೋಂತ ಮಾಹಿತಿ ಇರುತ್ತೆ. ಏಕಂದ್ರೆ ಮೇಡಮ್, ಯಾಕಂದ್ರೆ ಅದನ್ನ ನಾವು ಕೇಳ್ಕೋಬೇಕಾಗಿರೋದು ನಮ್ಮ ಒಂದು ತಂದೆ ತಾಯಿಗಳ ಕರ್ತವ್ಯ. ಜೊತೆಗೆ ಮಕ್ಕಳು ಕೇಳ್ತಾರೆ ಅನ್ನೋದು ಒಂದೊಂದು. ಕೆಲವು ಶಾಲೆಗಳಲ್ಲಿ ಮಕ್ಕಳು ನಾವು ಪೋಷಕರ ಸಭೆ ಇದೆ ಅಂತ ಹೇಳಿರ್ತೀವಿ, ಅವ್ರು ಹೇಳಿರೋದೇ ಇಲ್ಲ. ಆಮೇಲೆ ಯಾರೋ ಹೋಗ್ತಾ ಇದೀವಿ ಅಂತ ಎಷ್ಟೋ ಶಾಲೆಗಳಲ್ಲಿ ಅಪ್ಪ ಅಮ್ಮ ಬಂದಿದ್ದಾರೆ. ಉದಾಹರಣೆಗೆ ನನಗೆ ತಗ್ಗಳ್ಳಿ ಶಾಲೆನಲ್ಲೇ ಎಲ್ಲರೂ ಯಾಕೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟಾರೆ. ಅಪ್ಪ ಅಮ್ಮನೇ ಅವ್ರ ತಂದೆನೇ ಬಂದು ಆಮೇಲೆ ಸೈನ್ ಮಾಡ್ಕೊಟ್ಟಿದ್ದಾರೆ. ನಮ್ಮ ಹುಡುಗ ಹೇಳೇ ಇಲ್ಲ ಮೇಡಮ್, ನಾವು ಬರ್ತಾ ಇದ್ವಿ, ತುಂಬಾ ದಿನ ಅಬ್ಸೆಂಟ್ ಆಗ್ತಿರ್ತಾನೆ, ಸರಿಯಾಗಿ ಓದಲ್ಲ, ನಮಗೂ ಒಂದು ಮಾಹಿತಿ ಸಿಕ್ಕಂಗೆ ಆಗೋದು ಅಂತ. ಇಲ್ಲ ಸರ್, ನಾವು ಮನೆ ಭೇಟಿ ಸಂದರ್ಭದಲ್ಲಿ ಕರೆದು ಬಂದಿದ್ದೀವಿ, ನೀವೆಲ್ಲ ಗದ್ದೆಗೆ ಹೋಗಿದ್ದೀರಾ, ಹುಡುಗರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಂದ್ರೆ ನಮ್ಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಆ ಥರ ಏನಾದರೂ ಇದ್ರೆ ನಾವು, ಯಾಕಂದ್ರೆ ಗಿಡವಾಗಿ ಬಗ್ಗದ್ದ ಮರವಾಗಿ ಬಗ್ಗಿತ್ತ ಅಂತ ಮೊದಲೇ ಗಾದೆ ಹೇಳ್ತಾರಲ್ಲ, ಚಿಕ್ಕ ಗಿಡ ಇದ್ದಾಗಲೇ ನಾವು ಅದನ್ನ ಒಂದು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಮತ್ತೆ ಸಂಭ್ರಮ ಶನಿವಾರ ಮಾಡಬೇಕು ಅಂತ ಇದೆ. ಮಕ್ಕಳ ಒಂದು ಶುಚಿರುಚಿ ಬಗ್ಗೆ ಆಗಿರ್ಬೋದು, ಕಲಿಕಾ ಸಾಮರ್ಥ್ಯದ ಬಗ್ಗೆ ಆಗಿರ್ಬೋದು, ಅವರ ಆಕ್ಟಿವಿಟಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಒಂದು ಚಾರ್ಟ್ಗಳಾಗಿರ್ಬೋದು, ಒಂದು ಪರಿಸರದ ವಾತಾವರಣದ ಬಗ್ಗೆ ಆಗಿರ್ಬೋದು, ಒಂದು ಚಾರ್ಟ್ಗಳನ್ನ ಮಾಡಿ ಶಿಕ್ಷಕರು ಅದನ್ನ ಒಂದು ದಾಖಲಾತಿಯನ್ನ ಮಾಡ್ಬೇಕಂತ ಇದೆ. ಅದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಮೆಲುಕಲಿಗೆ ಸಂಬಂಧಪಟ್ಟಂತೆ ಪ್ರತಿಭಾ ಕಾರಂಜಿಗೆ ಭಾಗವಹಿಸ್ತಕ್ಕಂಥದ್ದು ಮಕ್ಕಳ ಒಂದು ಪ್ರತಿಭೆ. ಒಂದೀಗ ಮಕ್ಕಳು ಹಾಡೇಳೋ ಪ್ರತಿಭೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಒಂದ್ ಮಗುಗೆ ಒಂದು ಚಿತ್ರಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಒಂದ್ ಮಗುಗೆ ಕ್ರಿಕೆಟ್ ಅಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ, ಒಂದ್ ಮಗುಗೆ ಪೇಪರ್ ಓದೋದ್ರಲ್ಲಿ ಆಸಕ್ತಿ ಇರುತ್ತೆ. ಆತರ ಅವರ ಒಂದು ಪ್ರತಿಭೆಯನ್ನ ಒಂದು ಸ್ಟೇಜ್ ಮೇಲೆ ಅವರ ಪ್ರತಿಭೆಯನ್ನ ತಿಳಿಸ್ಲಿಕ್ಕೆ ಒಂದು 4 ಜನಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನ ಬರಲಿ ಅಂತ ಹೇಳೋಕೆ ಪ್ರತಿಭಾ ಕಾರಂಜಿಯನ್ನ ಅವರ ಒಂದು ಕ್ಲಸ್ಟರ್ ಶಾಲೆಗಳಲ್ಲಿ ಮಾಡ್ತಾ ಇರೋದು ಕಂಡು ಬಂದಿದೆ. ಇಷ್ಟು ನಮ್ಮ ಪೋಷಕರ ಸಭೆಯ ವರದಿಯಲ್ಲಿ ಕಂಡು ಬಂದಂತ ಅಂಶಗಳಾಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಪೋಷಕರು ದಾಖಲಾತಿ ಆಂದೋಲನದಲ್ಲಿ ನೀವು ಭಾಗವಹಿಸಿ, ಮತ್ತೆ ಮಕ್ಕಳು ಹೇಗೆ ಕಲಿತಾ ಇದ್ದಾರೆ ಅನ್ನೋ ಪ್ರೈವೇಟ್ ಅಲ್ಲಿ ನಾವು ಪ್ರತಿದಿನ ನೋಟ್ಸ್ ಮತ್ತೆ ಡೈರಿ ಕೊಟ್ಟಾಗ ಬರ್ದ್ ಕಳಿಸ್ತೀವಿ. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬರ್ದ್ ಕಳಿಸಿ ಏನ್ ಮಾಡಿದ್ರು, ಇವತ್ತು ಊಟ ಹೇಗಿತ್ತು, ಪಾಠ ಹೇಗ್ ಮಾಡಿದ್ರು, ಯಾವ ಟೀಚರ್ ಏನೇನ್ ಮಾಡಿದ್ರು, ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ. ಯಾಕಂದ್ರೆ ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳಾಗ್ತಾರೆ. ಅವರು ಮುಂದಿನ ದಿನಗಳೇ ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಒಳ್ಳೆ ಟೀಚರ್ ಕೂಡ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು. ಹಾಗೆ ಅಂತ ನಾನು ಹಾರೈಸ್ತಾ ಮುಂದಿನ ದಿನಗಳಲ್ಲಿ ನೀವೇ ಈ ಶಾಲೆಗೆ ಈ ಊರಿನ ಒಂದು ಗಣ್ಯ ವ್ಯಕ್ತಿಯಾಗಿ ಬರ್ಬೋದು. ಯಾಕಂದ್ರೆ ಶಿಕ್ಷಣವೇ ಮುಖ್ಯ ಜ್ಞಾನ. ನಾವು ಏನೇ ಖರ್ಚು ಮಾಡಿ ಮರೆತರು ಶಿಕ್ಷಣ ನಾವು ಕಲಿತಿದ್ದನ್ನ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ವಿದ್ಯೆನೇ ನಮ್ಮ ಒಂದು ಶಕ್ತಿ ಆಗಿರುತ್ತೆ.
ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಈ ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಪೋಷಕ ವರ್ಗದವರಿಗೂ ಹಾಗೂ ನಮ್ಮ ಮುದ್ದಿನ ಮಕ್ಕಳಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಂದನೆ ಮಾಡ್ಬಿಡಿ ಅನಿಸಿಕೆ ಈಗ ಉದ್ಘಾಟನೆ ಮಾಡಿರಲಿಲ್ಲ. ಕಿರಣ್ ಸರ್ ಬಂದಿದ್ದಾರೆ. ಅವರೀಗ ಉದ್ಘಾಟನೆ ನಡೆಸ್ಕೊಳ್ಬೇಕು. ಮಕ್ಕಳ ಅಭಿಪ್ರಾಯ ಮತ್ತೆ ಪೋಷಕರು ಪೋಷಕರೀಗ ಇಷ್ಟೆಲ್ಲ ಮಾಹಿತಿ ಹೇಳೋರಲ್ಲ, ನಿಮ್ಮಲ್ಲಿ ಏನು ಅನ್ಸ್ತು, ಯಾವ್ದು ಉತ್ತಮವಾಗಿದೆ, ಏನು ಗೊತ್ತಾಗಿಲ್ಲ, ಏನ್ ಹೇಳಿಲ್ಲ, ನೀವು ಇದನ್ನು ಹೇಳ್ಬೋದು. ಅನಿಸಿಕೆ ಹೇಳಿ, ಪಾಸಿಟಿವ್ ಆದ್ರೂ ನೆಗೆಟಿವ್, ನಿಮ್ಗೆ ಏನ್ ಅನಿಸ್ತದೆ ಅದು ಏನಾಗಿ ಹೇಳಿ. ಬನ್ನಿ, ಯಾರು ಮಾತಾಡ್ತೀರಾ ಬನ್ನಿ ಮಾತಾಡ್ತೀವಿ. ಹೇಳಿ. ಬಂದ್ರಪ್ಪ ನಾಚ್ಕೋಬೇಡಿ. ಈಗ ಅವ್ರಿಗೆ ಮಾಹಿತಿ ಬೇಕಾಗಿಲ್ಲ. ಬನ್ನಿ ರಂಜಿತಾ, ಅಲ್ಲ ಬನ್ನಿ ನಿಮ್ಗೆ ರಂಜಿತಾ, ಬನ್ನಿ. ಏನ್ ಅನ್ಸ್ತದೆ ನಿಮ್ಗೆ? ಈಗ ನಾಳೆ ಸಮಯ ಒಂದು ಚೇಂಜ್ ಆಗ್ಬೇಕು. ಒಂದೊಂದ್ ದಿನ 3:45ಗೆ ಮೇಡಮ್ ಹೊರಡ್ಬಿಡ್ತಾರೆ. ಇವ್ರು ಬೈಕಲ್ಲಿ ಬಂದ್ರೆ ಅವರು 4:15ವರೆಗೆ ಇದ್ದು ಹೋಗ್ತಾರೆ ಮೇಡಮ್. ಅದೊಂದು ತೊಂದರೆ ಇದೆ. ಅದು ಅಂದ್ರೆ ಬಸ್ಸಿನ ಪ್ರಾಬ್ಲಮ್ ಮೇಡಮ್ ನಮ್ಮೂರಲ್ಲಿ. ಅದೊಂದು ಟೈಮಿಂಗ್ಸ್ ಒಂದು ಚೇಂಜ್ ಆಗಬೇಕು ಅಂತ ಹೇಳ್ತೀನಿ. ಆಮೇಲೆ ಇನ್ನೇನು ಹೇಳಿ ನಿಮ್ಮ ಮಾಹಿತಿ. ನನಗೆ ಕಂಡು ಬಂದಿರೋದು ಅದೊಂದೇ ಮೇಡಮ್. ಪಠ್ಯೇತರವಾಗೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಮೇಡಮ್. ಇಬ್ರು ಮಕ್ಕಳು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ, ಓದ್ತಾರೆ. ಅದೆಲ್ಲ ಏನು ತೊಂದರೆ ಇಲ್ಲ. ಅಡುಗೆಯವರು ಅಷ್ಟೇ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆದರೆ ಅದೊಂದು ಟೈಮಿಂಗ್ಸ್ ಒಂದು 9:30ಯಿಂದ ನೀವು 4:45 ಅಂತ ನೀವೇನು ಹೇಳಿದ್ರಿ ಆ ಸಮಯ ನಡೀತಿಲ್ಲ ನಮಗೆ. ನೀವು ಅಲ್ಲಿ KSRTC ಡಿಪಾರ್ಟ್ಮೆಂಟ್ಗೆ ಒಂದು ಲೆಟರ್ ಕೊಟ್ಟು ಅದನ್ನ ಚೇಂಜ್ ಮಾಡಿಸ್ಕೋಬೇಕಿತ್ತು. ಮಕ್ಕಳ ಸ್ಕೂಲ್ ಸಮಯಕ್ಕೆ ಒಂದು ಬಸ್ ಬೇಕು ಅಂತೇಳಿ ನೀವು ಗ್ರಾಮಸ್ಥರೆಲ್ಲ ಒಂದು ಅರ್ಜಿ ಕೊಟ್ಟಿದ್ರೆ ನಿಮ್ಗೆ ಅಲ್ಲಿ ಫಾಲೋ ಮಾಡಬೇಕಾಗಿತ್ತು. ನಾವು ಅದನ್ನ ಬೇಕಾದ್ರೆ ಅರ್ಜಿನ ತೋರಿಸ್ತೀವಿ. ನೀವು ಗ್ರಾಮಸ್ಥರೆಲ್ಲ ಸೇರಿ ನೀವು ಅರ್ಜಿ ಕೊಡಬೇಕು ಅಲ್ಲಿ KSRTC ಡಿಪಾರ್ಟ್ಮೆಂಟ್ಗೆ. ಯಾಕಂದ್ರೆ ಸ್ಕೂಲ್ ಸಮಯ ಈಗ ಇಷ್ಟೊತ್ತಿರೋದ್ರಿಂದ ಟೈಮ್ ಆಗ್ತದೆ. ಆ ಟೈಮಿಂಗ್ಸ್ಗೆ ನಮ್ಗೆ ಬಸ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಅದನ್ನ ಮಾಹಿತಿ ಕೊಡಿ. ನಾವು ಕೂಡ ಅದನ್ನ ತೋರಿಸ್ತೀವಿ. ಇನ್ನು ಉಳಿದಂತೆ ಏನಾದರೂ ಸಮಸ್ಯೆ ಇದೆಯಾ ನಿಮ್ಮ ಶಾಲೆಯಲ್ಲಿ? ಇನ್ನೇನಾದ್ರೂ ಬೇಕಾ ಮೇಡಮ್, ಆಮೇಲೆ ಶೌಚಾಲಯ ಕ್ಲೀನ್ ಮಾಡಕ್ಕೆ ಸರ್ಕಾರಿ ಶಾಲೆಗಳಿಗೆ ಒಂದು ಆಯಾ ಅಂತ ಯಾರನ್ನೂ ನೇಮಿಸಿಲ್ಲ ಮೇಡಮ್. ಅದೊಂದು ತೊಂದರೆ ಐತೆ. ಇಲ್ಲ, ಈಗ ಬರ್ತಾರಲ್ಲ ಅಂದ್ರೆ ಒಬ್ರು ಈಗ ಅಡಿಗೆಯವರೊಬ್ರು ಆ ತರ ನೇಮಿಸಿರತ್ತಲ್ಲ, ಸ್ವಚ್ಛತೆಗೆ ಅಂತ ಒಬ್ರನ್ನ ನೇಮ್ಸಲ್ಲ, ಕರ್ಕೊಬಂದು ಅವ್ರು ಸ್ವಚ್ಛಗೊಳಿಸಕ್ಕೆ ಅನುದಾನ ಕೊಡುತ್ತೆ ಸರ್ಕಾರ. ಸ್ವಚ್ಛಗೊಳಿಸಿ ಒಂದು ಅವ್ರಿಗೆ ಏನ್ ಬರ್ತಾರ ಅವತ್ತಿಗೆ ಅನುದಾನ ಒಂದು ಅವ್ರು ಏನ್ ಕೇಳ್ತಾರ ಅದನ್ನ ಕೂಡ ಅವಕಾಶ ತೊಂದರೆ ಇದೆ. ಇರುತ್ತೆ ಮೇಡಮ್ ಸರ್ಕಾರಿ ಹೊರಗಡೆಯಿಂದ ತರಿಸ್ಕೋಬೇಕು ಮೇಡಮ್. ಯಾಕಂದ್ರೆ LPS ಶಾಲೆ ಇರೋದ್ರಿಂದ ನಿಮ್ಗೆ ಅಟೆಂಡರು ಕೂಡ ಇಲ್ಲ, ಜಾನುವಾರು ಕೂಡ ಇರೋದಿಲ್ಲ. ಹೈಸ್ಕೂಲ್ ಆದ್ರೆ ಈಗ ನಾನು ಹೇಳಿದ್ನಲ್ಲ, ಒಂದು 200-250 ಮಕ್ಕಳಿದ್ರೆ ಅವ್ರ ಸರ್ಕಾರನೇ ನೇಮಕ ಮಾಡ್ತಾರೆ. ಈಗ ಶಾಲೆಗೆ ಸಂಬಂಧಪಟ್ಟಂತ ಒಬ್ರು ಜಾನುವಾರನ್ನ ಅಟೆಂಡ್ ಹಾಕ್ತಾರೆ, PT ಟೀಚರ್ ಹಾಕ್ತಾರೆ, ಶಿಕ್ಷಕರು ಇನ್ನೊಬ್ಬರನ್ನ ಹಾಕ್ತಾರೆ. ಮಕ್ಕಳು ಕಡಿಮೆ ಇರೋದ್ರಿಂದ ಹೊರಗಡೆಯಿಂದ ಕರೆಸಿ ಮಾಡಿಸ್ಕೋಬೇಕು ಮೇಡಮ್. ಅದಕ್ಕೆ ಅನುದಾನ ಕೊಟ್ಟಿದೆ. ಹೇಳಿದ್ನಲ್ಲ, ಸ್ವಚ್ಛತೆಗೋಸ್ಕರ ಅಷ್ಟು ಅನುದಾನ ಬಂದಿದೆ, ಎಷ್ಟು ಸ್ವಚ್ಛತೆ ಅಂತ ಹೇಳಿ ಸರ್ಕಾರ ಅದನ್ನು ಕೊಡುತ್ತೆ. ಇಲ್ಲ ಮೇಡಮ್, ಹೊರಗಡೆನೆ ಕರ್ಸಿ ಮಾಡಿಸ್ತಾರೆ ಎಲ್ಲ ಶಾಲೆಗಳಲ್ಲೂ. ಹೌದು, ಎಲ್ಲೂ ಕೊಟ್ಟಿಲ್ಲ. ಎಲ್ಲೂ ಕೊಡ್ಸಿಲ್ಲ. HPS ಹೈಸ್ಕೂಲಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಕರ್ಸೆ ನಿಮ್ಮ ಶಾಲೆಯು ಕರ್ಸೆ ಕೆಲವು ಗ್ರಾಮ ಪಂಚಾಯತಿಯವ್ರು ಬಂದು ಮಾಡಿಸ್ಕೊಡ್ತಾರೆ. ಅದನ್ನು ರೆಡಿ ಮಾಡ್ತಾರೆ. ನಾವು ಅದಕ್ಕೆ ಒಂದು ಅನುದಾನ ಸರಿ ಮೇಡಮ್. ಅನುದಾನ ಬಿಟ್ಟು ಪಾಠೋಪಕರಣ ಪೀಠೋಪಕರಣಕ್ಕೆ ಅಂತ ಆಗವ್ರೆ. ನಾನು ಅದಕ್ಕೆ ಹೇಳ್ತಿದ್ದೀನಿ, ಇಲ್ಲಿ ಈ ಊರಲ್ಲಿ ನೀರು ಸರಿ ಇಲ್ಲ, ಮಕ್ಕಳಿಗೆಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಇದಾಗ್ತದೆ ನೋಡಿ, ಹೇಳೋರು ಇಲ್ಲಿ ಈ ನೀರು ಸರಿ ಇಲ್ಲ ಅಂತ. ಫಿಲ್ಟರ್ ಹಾಕ್ಸೋಣ ಅಂತ ನನಗೆ ಈ ಪೀಠೋಪಕರಣ ಥರದ ಫಿಲ್ಟರ್ ಹಾಕ್ಸೋದ
ಅದಕ್ಕೆ ಅದು ಗೊಂದಲ ಇದೆ. ಅವ್ರದ್ದು ಕೆಲವ್ರು ಅಂತಾರೆ ಬೇಡ ನಿಮ್ಗೆ ಏನು ತಂದು ಹಾಕವ್ರೆ ಅದನ್ನೇ ತಂದ್ಬಿಡಿ ಅಂತ ಅಂತವ್ರೆ. ರೆಡಿ ಅಂದ್ರೆ ಮಕ್ಕಳೇ ಇಲ್ಲ, ಯಾಕೆ ಅವ್ರು ತಂದು ಮಡಿಕೊಳ್ಳೋದು, ಇದಾದ್ರೆ ನೀರಾದ್ರೆ ಉಪಯೋಗ ಆಗಿದೆ ಅಂತ ಯೋಚನೆ ಮಾಡ್ತಾ ಇದೀವಿ. ಈಗ ನೀವೆಲ್ಲ ಒಪ್ಕೋತೀವಿ ಅಂದ್ರೆ ಪೀಠೋಪಕರಣ ಚೇರ್ಗೆ ಇದಕ್ಕೆ ಹಾಕವ್ರೆ ಬೀರ್ಗೆ ಅಂತ, ಇದಕ್ಕೆ ಹಾಕ್ಸ್ಬಿಡ್ಲ ತರಿಸ್ಬಿಡ್ಲ ಫಿಲ್ಟ್ರ. ಈಗ ನೀವು ಗ್ರಾಮಸ್ಥರು ಹೇಳಬೇಕು ಫಿಲ್ಟರ್ ರೆಡಿ ಮಾಡಿ ರೆಡಿ ಇದ್ದಾಗ ಕಾರ್ಡ್ ಮಾಡಿಸ್ಕೊಂಡು ಆದ್ರೆ ಕೆಟ್ಟೋಯ್ತಲ್ಲ. ಹಂಗಾಗಿ ನೀವೊಂದು ವಿಡಿಯೋ ಲೆಟರ್ ಕೊಡಿ ಮೇಡಮ್. ಆ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಕೂಡ ಫಿಲ್ಟರ್ ತಗೊಂಡು ಮಕ್ಕಳು ಶಾಲೆಗಳು ಕೊಟ್ಟಿದ್ದಾರೆ ಸುಮಾರು. ತಾಲೂಕು ಅಧ್ಯಕ್ಷರು ಒಂದು ಮಾತು ಹೇಳಿ ಮೇಡಮ್, ಅಧ್ಯಕ್ಷರು ಒಂದು ಹೇಳಿ. ನಾವು ಆಡಿಟ್ ಹೋದಾಗ ಒಂದು ಸಂದರ್ಭದಲ್ಲಿ ಹೇಳ್ತೀವಿ ಸಮಸ್ಯೆ ಇದೆ, ಒಂದು ಫಿಫ್ಟೀನ್ ಅನುದಾನದಲ್ಲಿ ಅಥವಾ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಅಂತ ನಾವು ಒಂದು ಮಾಹಿತಿ. ಮಕ್ಕಳ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಶಾಲೆ ಬಗ್ಗೆ? ನೇಹ ಚಿನ್ಮಯಿ ಅವರು ಹೋಯ್ತೀನಿ ಅಂದ್ರೆ ಆನ್ಸರ್ ಮಾಡ್ತಾ ನನ್ನ ಮಕ್ಕಳೆಲ್ಲ ಕಮ್ಮಿ ಆದ್ಮೇಲೆ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಯ್ತೀನಿ ಅಂತ ಹೇಳಿದ್ರಂತೆ. ಎಲ್ಲ ಹೇಳ್ತಾ ಕೂತಿದ್ರು ಅಷ್ಟಕ್ಕೆ. ಹೇಳಿ ಚಿನ್ಮಯ್ಯ ಯಾರು ಹೇಳಿ? ನೇಹ ವನಿತಾ ಮಾತಾಡಮ್ಮ, ಚೆನ್ನಾಗಿ ಮಾತಾಡ್ತೀನಿ ನೀನು. ಯಾರು ಮಾಡ್ತಾರೆ ಮೇಡಮ್. ಅದೇ ಹೇಳ್ಬೇಕು, ನಾವೇನು ಮಾಡಲ್ಲ ಅಂತ. ಸ್ಕೂಲಲ್ಲಿ ಶೈಲಜಾ ಮಿಸ್ ಸುನೀತಾ ಮಿಸ್ ಇಬ್ರು ಚೆನ್ನಾಗಿ ಪಾಠ ಮಾಡ್ತಾರೆ, ಏನು ತೊಂದರೆ ಅಂತ ಡೈಲಿ ಒಂದೊಂದು ವಿಚಾರದ ಬಗ್ಗೆ ಹೇಳ್ತಾ ಇರ್ತಾರೆ. ಅವಾಗ ನಿಮ್ಗೆ ಟೀಚರ್ಸ್ ಯಾವ ತರ ನಿಮ್ಗೆ ಉತ್ತೇಜನ ನೀಡ್ತಾರೆ, ಪಾಠ ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಸ್ಫೂರ್ತಿ ತುಂಬ್ತಾರೆ ಅನ್ನೋ ವಿಚಾರವಾಗಿ ಬರೆಯಕ್ಕೆ ಹೇಳಿದ್ರು. ಅದರಲ್ಲಿ ಅಂದ್ರೆ ನನ್ನ ಮಗಳೇ ಅವ್ರು ಬರ್ದಿದ್ದು ವೈಯಕ್ತಿಕವಾಗಿ ಸ್ವಂತವಾಗಿ ಬರ್ದಿರೋದಕ್ಕೆಲ್ಲ ನಾವು ಹೇಳ್ಕೊಟ್ಟಿಲ್ಲ, ಟೀಚರ್ ಹೇಳ್ಕೊಟ್ಟಿಲ್ಲ. ಅದನ್ನ ಬರ್ದು ಬೇರೆ ಯಾಕೋ ಅವ್ರ ಫ್ರೆಂಡ್ಗಳು ತೋರಿಸಿದ್ದಾರೆ. ತಂದೆ ತಾಯಿಗಳು ಮಾಡ್ತೇವೆ. ಒಳ್ಳೇದಾಗ್ಲಮ್ಮ, ಒಳ್ಳೆ ಡಾಕ್ಟರ್ ಆಗಿ ನಿಮ್ಮ ಶಾಲೆಗೆ ಓದ್ಬೇಕು. ನೀನ್ ಚೆನ್ನಾಗಿ ಓದಿದ್ಮೇಲೆ ಒಳ್ಳೆ ಮಾರ್ಕ್ಸ್ ಕೊಟ್ರೆ 10th ಮತ್ತೆ PUC ನಲ್ಲಿ ಒಳ್ಳೆ ಡಾಕ್ಟರ್ ಆಗ್ತೀಯ, ಆಯ್ತಾ? ಮನ್ವಿತ ಪೊಲೀಸ್ ಹೇಳಿ ಏನಾದ್ರು ಸರ್ ಮಾತಾಡಿ ನೀವು. ಕಂಪ್ಯೂಟರ್ನಿಂದ ಮಾಡಿಸ್ಕೊಡಿ ಮೇಡಮ್. 18,000 ಹೇಳಿದ್ರು ಲ್ಯಾಪ್ಟಾಪ್ಗೆ ಎಲ್ಲ. ಇನ್ನೇನಾದ್ರು ಮಾತಾಡಿದ್ರೆ ಏನಾದ್ರು ಹೇಳಿದ್ರೆ ಹೇಳ್ಬಿಡಿ. ಮತ್ತೆ ಕಲಿಕೆ ಬಗ್ಗೆ ಏನು ಹೇಳಿಲ್ಲ, ಏನಾದ್ರು ಇದು ಮಾಡ್ಕೋಬೇಕು. ಕಲಿಕೆ ಬಗ್ಗೆ ಏನೂ ಇಲ್ಲ, ನೀವು ಚೆನ್ನಾಗೇ ಮಾಡ್ತೀವಿ, ಚೆನ್ನಾಗೇ ಕಲಿತಾ ಇದ್ದಾರೆ. ಸೋಷಿಯಲ್ ಆಡಿಟ್ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಟ್ಟಂತ ರೇಷ್ಮಾ ಮೇಡಮ್ ಅವ್ರಿಗೆ, ಕಿರಣ್ ಸರ್ಗೆ, ಮತ್ತು ರಾಣೇಕ್ ಅವ್ರಿಗೆ, ನಮ್ಮೆಲ್ಲ ಪೋಷಕರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಒಟ್ಟಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ.